ಸಂಚಾರ ನಿಯಮ ಉಲ್ಲಂಘಿಸಿ ದಂಡ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವ ರಾಜ್ಯದ ವಾಹನ ಸವಾರರಿಗೆ ಸರ್ಕಾರವು ನೀಡಿರುವ ಸಂಚಾರ ದಂಡದ ಮೊತ್ತದಲ್ಲಿ 50% ವಿನಾಯಿತಿ ಇಂದಿನಿಂದ ಆರಂಭಗೊಂಡಿದೆ. ವಾಹನ ಸವಾರರು ಜುಲೈ 10ರ ಒಳಗೆ ತಮ್ಮ ಬಾಕಿ ದಂಡವನ್ನ ಅರ್ಧ ಬೆಲೆಯಲ್ಲಿ ಪಾವತಿಸಿ ಪ್ರಕರಣಗಳಿಂದ ಮುಕ್ತಿ ಪಡೆಯಲು ಸುವರ್ಣ ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯಾದ್ಯಂತ ಸದ್ಯ ಒಟ್ಟು 5.5 ಕೋಟಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿದ್ದು, ಬರೋಬ್ಬರಿ 2727 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ದಂಡದ ಹಣ ಸರ್ಕಾರಕ್ಕೆ ಪಾವತಿಯಾಗಬೇಕಿದೆ. ಎಷ್ಟೊಂದು ಬೃಹತ್ ಪ್ರಮಾಣದ ಮೊತ್ತ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಹೊರೆಯಾಗದಂತೆ ವಸೂಲಿ ಮಾಡಲು ಸರ್ಕಾರ ಈ ರಿಯಾಯಿತಿ ಕ್ರಮಕ್ಕೆ ಮುಂದಾಗಿದೆ. ಈ ಹಿಂದೆ 2023 ಮತ್ತು 2025ರ ಅವಧಿಯಲ್ಲಿ 5 ಬಾರಿ ಇಂತಹ ವಿನಾಯಿತಿ ನೀಡಲಾಗಿದ್ದು, ಇದೀಗ 6ನೇ ಬಾರಿಗೆ ಈ ವಿಶೇಷ ರಿಯಾಯಿತಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಈ ರಿಯಾಯಿತಿ ಅವಧಿಯಲ್ಲಿ ಸಂಚಾರ ಪೊಲೀಸರು ರಸ್ತೆಗಿಳಿದು ವಾಹನಗಳ ತಪಾಸಣೆಯನ್ನ ಮತ್ತಷ್ಟು ಕಟ್ಟುನಿಟ್ಟಾಗಿ ತೀವ್ರಗೊಳಿಸಲಿದ್ದಾರೆ. ತಪಾಸಣೆ ನಡೆಸುವ ಸಮಯದಲ್ಲಿ ವಾಹನದ ಮೇಲೆ ಹಳೆಯ ದಂಡದ ಪ್ರಕರಣಗಳು ಪತ್ತೆಯಾದಲ್ಲಿ ಸವಾರರು ಸ್ಥಳದಲ್ಲಿ 50% ದಂಡದ ಮೊತ್ತವನ್ನು ಪಾವತಿಸಿ ರಶೀದಿ ಪಡೆಯಬಹುದಾಗಿದೆ ಎಂದು ಹಿರಿಯ ಸಂಚಾರ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ನಿಗದಿತ ಜುಲೈ 10ರ ಗಡುವು ಮುಗಿದ ನಂತರ ಪೂರ್ಣ ಪ್ರಮಾಣದ ದಂಡ ತೆರಬೇಕಾಗುವುದರಿಂದ ಸವಾರರು ಈ ರಿಯಾಯಿತಿಯ ಲಾಭ ಪಡೆದು ತಮ್ಮ ವಾಹನಗಳ ಮೇಲಿರುವ ಕೇಸ್ಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಕೋರಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.